ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಆಗಸ್ಟ್ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಈ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳಿದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಮೂರನೇ ಮನೆಯಲ್ಲಿ ಅಂದರೆ ಶತ್ರುಭಾವ ಫಲದಲ್ಲಿ ಪರಾಕ್ರಮ ಶನಿಯ ಸಂಚಾರವಿದ್ದು, ಏಳನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರವಿರುವುದರಿಂದ ಯಾವುದೇ ರೀತಿಯಾದಂತಹ ಪೀಡನೆ ಅಥವಾ ತಾಪತ್ರಯಗಳು ಆಗಸ್ಟ್ ತಿಂಗಳಲ್ಲಿ ಕಾಡಲಾರದು. ಎಲ್ಲ ರೀತಿಯಿಂದಲೂ ಸಹಿತ ಇದೊಂದು ಉತ್ತಮ ತಿಂಗಳಾಗಲಿದ್ದು, ಎಲ್ಲ ವಿಚಾರಗಳಲ್ಲಿಯೂ ಸಹಿತ ನಿಮಗೆ ಅನುಕೂಲವೇ ಆಗಲಿದ್ದು, ಕಾರ್ಯಸಿದ್ಧಿ, ಯಶೋಜಯ ಹಾಗೂ ಶುಭ ಫಲ ಪ್ರಾಪ್ತಿ, ಹೆಚ್ಚಿನ ಉತ್ತಮ ಫಲಿತಾಂಶಗಳನ್ನು ನೀವು ಆಗಸ್ಟ್ ತಿಂಗಳಲ್ಲಿ ಪಡೆಯಲು ಗುರು ಶನಿಯ ಶುಭ ಗೋಚರ ಫಲ ಕಾರಣವಾಗಲಿದೆ. ನಿಮಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ, ಉದ್ಯೋಗದಲ್ಲೂ ಸಹಿತ ಉನ್ನತಿ, ಬಡ್ತಿ ಹಾಗೂ ಮೇಲಧಿಕಾರಿ ಮತ್ತು ಸಹೋದ್ಯೋಗಿಗಳ ಸಹಕಾರದಿಂದ ನೀವು ಸತ್ಕೀರ್ತಿಗೆ ಪಾತ್ರರಾಗಲಿದ್ದೀರಿ. ವ್ಯಾಪಾರದಲ್ಲಿಯೂ ಸಹಿತ ಉತ್ತಮವಾದಂತಹ ಧನಲಾಭ ಉಂಟು. ನಿಮ್ಮ ವೃತ್ತಿಯಲ್ಲಿಯೂ ಸಹಿತ ನೀವು ಅತ್ಯಂತ ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ. ಈ ತಿಂಗಳಲ್ಲಿ ನೀವು ಇರುವ ಸಂಪಾದನೆಯ ಮಾರ್ಗದ ಜೊತೆಗೆ ಮತ್ತೊಂದು ಉಪ ಸಂಪಾದನೆಯ ಮೂಲವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಹಣಕಾಸಿನ ವಿಚಾರದಲ್ಲಿ ವಿವಿಧ ಮೂಲಗಳಿಂದ ನಿಮಗೆ ಹಣ ಸಂಪಾದನೆಯಾಗಲಿದ್ದು, ನೀವು ಆರ್ಥಿಕ ಸಬಲತೆಯನ್ನು ಪಡೆಯಲಿದ್ದೀರಿ. ಈ ಒಂದು ಆರ್ಥಿಕ ಸಬಲತೆಯಿಂದಾಗಿ ನೀವು ಇನ್ನೂ ಹೆಚ್ಚಿನ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ನಿಮಗೆ ಸಿಗುವಂತಹ ಎಲ್ಲ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಂಡು ಮತ್ತಷ್ಟು ಉನ್ನತಿಗೇರುವಂತಹ ಶುಭ ಅವಕಾಶಗಳು ಈ ತಿಂಗಳಲ್ಲಿ ಮಕರ ರಾಶಿ ಸಂಜಾತರಿಗೆ ಲಭ್ಯವಾಗಲಿದೆ. ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಉತ್ತಮ ಶುಭ ಫಲಗಳನ್ನು ಪಡೆಯಲಿದ್ದೀರಿ. ಸಂಬಂಧ ನಿಶ್ಚಯ ಮತ್ತು ಕಂಕಣ ಬಲ ಪ್ರಾಪ್ತಿಯೂ ಉಂಟು. ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಸಾಧನೆ ಮಾಡುವಂತಹ ಎಲ್ಲ ಉತ್ತಮ ಅವಕಾಶಗಳು ಲಭ್ಯವಿದೆ. ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ಮಕರ ರಾಶಿ ಸಂಜಾತರು ಯಶಸ್ವಿಯಾಗಲಿದ್ದು, ನಿಮಗೆ ಉದ್ಯೋಗ ಪ್ರಾಪ್ತಿ ಯೋಗವೂ ಸಹಿತ ಉಂಟು. ಹಾಗೂ ಈ ಆಗಸ್ಟ್ ತಿಂಗಳಲ್ಲಿ ನೀವು ವಾಹನವನ್ನು ಖರೀದಿ ಮಾಡುವಂತಹ ಸುಯೋಗವು ಹೊಂದಲಿದ್ದೀರಿ. ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆ ಅಥವಾ ಪೀಡನೆಗಳು ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿ ಸಂಜಾತರನ್ನು ಬಾಧಿಸುವುದಿಲ್ಲ. ಎಲ್ಲ ರೀತಿಯಿಂದಾಗಿಯೂ ಆಗಸ್ಟ್ ತಿಂಗಳು ಮಕರ ರಾಶಿ ಸಂಜಾತರಿಗೆ ಒಳಿತನ್ನೇ ಉಂಟು ಮಾಡಲಿದೆ. ನಿಮಗಿರುವಂತಹ ಎಲ್ಲ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಸಹಿತ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.